ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಿಬ್ರು ಮಾತು ಕೇಳಿಸ್ಕೊಂಡು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹಸ್ಬೆಂಡು ನಂಗೆ ಕೊಟ್ಟಿದ್ದ ನೋವಿಗೆ ಕ್ಷಮೆ ಕೇಳಿ ನನ್ನನ್ನು ಒಪ್ಕೊಳ್ಳಿ ಅಂತ ಬೇಡ್ಕೊಳ್ಳೋವರೆಗೂ ನಾನ್ ಮಾತ್ರ ಅವ್ರ ಮುಂದೆ ತಲೆ ಬಾಗಲ್ಲ. ಸೂಪರ್ ಅಕ್ಕ, ಸೂಪರ್. ಪರವಾಗಿಲ್ಲ ನನ್ನ ಹೆಂಡತಿ. ಅವ್ರ ದೃಷ್ಟಿಲಿ ನಾನು ದಿಶಾ ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ ಅನ್ಕೊಂಡಿದ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಪಾಪ. ಆದ್ರೆ ಎದುರುಗಡೆ ಬರಲ್ಲ, ಮಾತಾಡ್ಸಲ್ಲ, ಮರೆಯಲ್ಲ, ಅವ್ರ ಸೇವೆ ನಡೀತಿರುತ್ತೆ. ಆದ್ರೂ ನೀವ್ ಯಾಕೆ ದಿಶಾ ಅವ್ರ ಪ್ರೀತಿನ ಒಪ್ಕೊಂಡ್ರೆ ಅಂತ ಒಂದ್ ಮಾತು ಅವತ್ತೇ ಕೇಳ್ಬಿಟ್ಟಿದ್ರೆ ಅವ್ರಿಗೂ ಉತ್ತರ ಸಿಕ್ಕಿರ್ತಿತ್ತು. ಅವ್ರ ಮನೆ ಬಿಟ್ಟು ಬರೋದು ಬೇಕಾಗಿರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರ ಮನೆ ಬಿಟ್ಟು ಬಂದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಅದಕ್ಕೆ ತಾನೆ ನನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟಿದ್ದು. ಆ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆಲ್ಲ ಮಾಡ್ತಿರೋದು. ಅಣ್ಣ, ಒಳ್ಳೆ ಸಖತ್ತಾಗಿರೋ ಟ್ರಿಮ್ ಮಾಡ್ಕೊಡು. ಹಾ, ಮದ್ವೆ ಬೇರೆ ಆಗ್ತಾ ಇದೀನಿ. ಕಂಗ್ರ್ಯಾಚುಲೇಷನ್ ಸರ್. ಬನ್ನಿ ಕೂತ್ಕೊಳ್ಳಿ. ಟ್ರಿಮ್ ಯಾಕೆ ಸರ್? ನೀಟಾಗಿ ಶೇವ್ ಮಾಡ್ಬಿಡ್ತೀನಿ. ಶೇವ್ಗೆ ಇವೆಲ್ಲ ಬೇಡ, ಬರೀ ಟ್ರಿಮ್ ಮಾಡಿ ಸಾಕು. ಹೌದಾ, ಸರಿ ಆಯ್ತು. ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಈಗ ಮದುವೆ ಆಗ್ತಾ ಇದ್ದೀರಾ. ಮದುವೆ ಆದ್ಮೇಲೆ ಹೆಂಡತಿಗೆ ಪ್ರೀತಿ ತೋರಿಸೋ ಅವಕಾಶ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಸರ್. ಅವ್ರ ಮೇಲೆ ಪ್ರೀತಿ ಯಾವತ್ತೂ ಕಡಿಮೆ ಆಗಕ್ ಬಿಡ್ಬೇಡಿ. ಹಂಗೆ ಅವ್ರಿಗೆ ಏನಾದ್ರೂ ನಿಮ್ಮಲ್ಲಿ ಡೌಟ್ ಬಂದ್ರೆ ಅದು ನಿಮ್ಮ ಹತ್ರನೇ ಬಂದು ಹೇಳ್ಬೇಕು ಅಂತ ಮೊದಲೇ ಅವ್ರಿಗೆ ಹೇಳ್ಬಿಡಿ. ಆದ್ರೆ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಇದರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ಯಾ? ಆಗಿದೆ ಸರ್, ಅದಕ್ಕೆ ತಾನೇ ಇಲ್ಲಿ ಬಂದು ಈ ಕೆಲಸ ಮಾಡ್ತಾ ಇರೋದು. ಸಾಡೆ ಸತಿನ ಬೇಕಾದ್ರೂ ತಡ್ಕೋಬಹುದು, ಆದ್ರೆ ಹೆಂಡತಿರು ಕೊಡೋ ಕಾಟ ತಡ್ಕೊಳಕ್ಕಾಗಲ್ಲ. 7 ಕೆರೆ ನೀರ್ ಕುಡ್ದಿರ್ಬೇಕು, 8 ಬಂಟನೆ ಆಗಿರ್ಬೇಕು ಗಂಡ ಹೆಂಡತಿ ಕಾಟ ತಡ್ಕೊಳಕ್ಕೆ. ಒಟ್ನಲ್ಲಿ ಹೆಂಡತಿನ ಎದುರಿಸ್ಬೇಕಂದ್ರೆ ಗಂಡಿಗೆ ಮೀಟ್ರು ಬೇಕು ಸರ್, ಮೀಟ್ರು. ಇವಾಗ ನಾನು ಹೋಗಿ ಬಾವನ್ ಮಾತಾಡ್ಸ್ಕೊ ಬರ್ತೀನಿ. ನೀನ್ ಬರ್ತೇ ಬರಲ್ವಾ? ಬರಲ್ಲ, ಹೋಗ. ಇಲ್ಲೇ ನಿಂತ್ಕೋ. ನಾನು ಇಲ್ಲಿ ಇದ್ದೀನಿ ಅಂತ ಹೇಳ್ಬಾರ್ದು. ಸರಿ. ಹಾಯ್ ಬಾವ. ಏನ್ರ ಮೋಟು ಪಟ್ಲು ಬಂದಿದೆ? ಮೋಟು ಎಲ್ಲ ಪತ್ಲು ಬಾವನ್ ಜೊತೆ ಇದ್ದಾನೆ ಅಂದ್ಮೇಲೆ ಮೋಟು ಅಕ್ಕನ ಜೊತೆ ತಾನೇ ಇರ್ತಾನೆ. ಎಲ್ಲಿ ನಿಮ್ಮ ಅಕ್ಕ ಹಂಗಾರೆ? ಅದ್ ಬಿಡಿ, ಅಕ್ಕ ನಿಮ್ಮನ್ನ ನೋಡೋದಕ್ ಬಂದಿರಾಳೆ. ಎಲ್ಲೋ? ಇಲ್ಲಿ ನೋಡಿ. ಬೇಕು ಅಂತ ನೋಡ್ದಾಗ ಇರ್ಬಾರ್ದು, ಮಿಸ್ ಆಗಿ ನೋಡ್ದಂಗ್ ಇರ್ಬೇಕು. ಓಕೆನಾ? ಮಿಸ್ ಆಗಿ ನೋಡ್ದಂಗ್ ಇರ್ಬೇಕು. ಮಿಸ್ ಆಗಿ ನೋಡ್ತೀನಿ. ಎಲ್ಲಿದ್ದಾರೆ? ಆ ಮರದಿಂದ ಇದ್ದಾರೆ. ಅಯ್ಯೋ ದೇವ್ರೆ, ಸರ್ ಏನ್ ಮಾಡ್ಬಿಟ್ರಿ? ಸುಬ್ಬ ನೋಡ್ತಾ ಮೈ ಮಾಡ್ತಾ ಎಡವಟ್ ಮಾಡ್ಬಿಟ್ರಲ್ವಾ? ಸುಮ್ನೆ ಇರಕ್ಕ, ಹಂಗೆ ಆಗ್ಬೇಕು. ಕೆಲ್ಸ ಮಾಡ್ಬೇಕಾದ್ರೆ ಗಮನ ಎಲ್ಲೆಲ್ಲ ಹೋದ್ರೆ ಹಂಗೆ ಆಗುತ್ತೆ. ಯೋ, ಕೆಲ್ಸ ಬರಲ್ವೇನ ನಿಂಗೆ? ಟ್ರಿಮ್ ಮಾಡೋ ಅಂದ್ರೆ ತೆಗ್ದೇ ಬಿಟ್ಟಿದ್ಯಾ? ನಮ್ ಹುಡ್ಗಿಗೆ ಹೆಂಗ್ ಮುಖ ತೋರಿಸ್ಲಿ ಈಗ? ಸರ್, ಅದು ನಿಮ್ ಫೇಸ್ ಕಟ್ಗೆ ಬಿಯರ್ಡ್ ಗಿಂತ ಕ್ಲೀನ್ ಶೇವೇ ಚೆನ್ನಾಗಿ ಕಾಣೋದು. ಏನಕ್ಕ ಹಿಂಗ್ ನಾಟಕ ಮಾಡ್ದ ಬಾವ? ಏ ಸುಮ್ನಿರಯ್ಯ, ನಮ್ ಹುಡ್ಗಿಗೆ ನನಗ್ ಗಡ್ಡ ಇದ್ರೇನೆ ಇಷ್ಟ ಆಗೋದು. ಹೌದಾ? ಅದು ಕಿಸ್ ಮಾಡ್ಬೇಕಾದ್ರೆ ಚುಚ್ಚುತ್ತಲ್ಲ, ಅದು ಇಷ್ಟ ಆಗುತ್ತೆ ಅವಳಿಗೆ. ಸರ್, ಈಗ ಒಂದೇ ಸೊಲ್ಯೂಷನ್ ಇರೋದು. ಏನು? ಹಿಂಗ ಅರ್ಧಂಬರ್ಧ ಅಂತೂ ಬಿಡಕ್ಕಾಗಲ್ಲ, ಪೂರ್ತಿ ತೆಗಿಲೇಬೇಕು. ಏನೋ ಮಾಡೋದು? ನಿಂಗೆ ಅರ್ಧಂಬರ್ಧ ಬಿಟ್ಕೊಂಡೋಕಾಗುತ್ತಾ? ಫುಲ್ ತಗ್ಸ್ಬಿಡು. ಆದ್ರೆ ದುಡ್ಡೆಲ್ಲ ಕೊಡಲ್ಲ ನಾವು. ಬರಲ್ಲ. ಆದ್ಮೇಲೆ ನಮ್ ಹುಡ್ಗಿ ಹತ್ರ ಸಾರಿ ಕೇಳ್ಬೇಕು ನೀನು. ನಾನಾ? ಹಾ ಸರಿ ಸರ್, ಕೇಳ್ತೀನಿ. ಆಯ್ತು, ಮಾಡು. ಓಹೋ, ಚೆನ್ನಾಗಿ ಯಾಮರ್ಸಿದ್ದಾರೆ. ಕಡಿಮೆ ರೇಟು ಟ್ರಿಮ್ ಮಾಡ್ಸೋಣ ಅಂತ
ಮಾತು ಬಂದ್ರೆ ಈ ತರ ಬೋಳಿಸ್ಬಿಟ್ಟೆ ಅಲ್ಲಪ್ಪ. ಮೇಡಮ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಏನಪ್ಪ ಏನ್ ಮಾತಾಡ್ತೀಯೋ ಇಲ್ಲ ನನಗೆ ಉಗಿಸ್ತೀಯೋ? ಏನು ಯೋಚನೆ ಮಾಡ್ಬಿಡಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಕಾಲ್ ಮಾಡ್ಕೊಡಿ. ಓಹ್ ಏನು ಯೋಚನೆ ಮಾಡ್ಬಿಡಿ ಸರ್, ಇಷ್ಟಪಟ್ಟೆ ಪಡ್ಕೊಳ್ಳಿ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಚಿರಾಗ್ ಅಂತ. ನಿಮ್ಮ ಹುಡುಗ ನಮ್ಮ ಸಲೂನ್ಗೆ ಟ್ರಿಮ್ ಮಾಡ್ಸೋಕ್ಕೋಸ್ಕರ ಬಂದಿದ್ರು. ನಾನು ಟ್ರಿಮ್ ಮಾಡ್ತಾ ಅವ್ರು ಕ್ಲೀನ್ ಶೇವ್ ಮಾಡ್ಬಿಟ್ಟೆ. ಬಟ್ ಅವ್ರು ಮೊದಲಿಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈ ಲುಕ್ ನಿಜವಾಗ್ಲೂ ಇಷ್ಟಪಡ್ತೀರಾ? ನೋಡಿ ನೀವೇ ಬೇಕಾದ್ರೆ. ಅಯ್ಯೋ ಸೂಪರ್ ಆಗಿ ಕಾಣಿಸ್ತಿದ್ಯಲ್ಲೋ. ಹೌದಾ ಜಾನು, ಇಷ್ಟ ಆಯ್ತಾ ನಿನ್ಗೆ? ವಾವ್, ಮೀಸೆ ಜೊತೆ ಕ್ಲೀನ್ ಶೇವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ, ಥ್ಯಾಂಕ್ ಯು. ಬಾಯ್. ಸರಿ, ಕಾಲ್ ಮಾಡ್ತೀನಿ ನಾನು. ಬಾಯ್. ಏನೋ ಮಗ, ನಿಮ್ ಹುಡುಗಿಗೆ ಇಷ್ಟ ಆಯ್ತಂತ? ಹ್ಞೂ ಮಗ, ಇಷ್ಟ ಆಯ್ತಂತೆ. ಇನ್ಮೇಲೆ ಇದೇ ಲುಕ್ ಮೇಂಟೈನ್ ಮಾಡ್ತೀನಿ. ಮಗ, ಅವ್ರಿಗೆ 100 ರೂಪಾಯಿ ಕೊಡು. ಬೇಡ ಬೇಡ ಸರ್, ಬೇಡ, ಪರವಾಗಿಲ್ಲ. ತಗೊಳ್ಳಿ ಸರ್. ಇಲ್ಲ, ನಿಮ್ಮ ಮದುವೆಗೆ ನಮ್ಮ ಕಡೆಯಿಂದ ಗಿಫ್ಟ್ ಅನ್ಕೊಳ್ಳಿ. ಹೌದಾ, ಓಕೆ ಸರಿ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಸರಿಯಾ, ಬರೋ. ಅಕ್ಕ ಮೈ ಮರಿಬೇಡ. ಹೌದಲ್ವಾ? ಬಾರ ಸೈಡಿಗೆ. ಹಲೋ ದೀಪಾ ಅವ್ರೆ, ನಿಂತ್ಕೊಳ್ರಿ. ಏನ್ರಿ ನೋಡಿದ್ರು ಮಾತಾಡ್ಸಲ್ವಲ್ಲ ನೀವು? ನನ್ನ ಮೇಲೆ ನಿನ್ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ನಿಂತ್ಕೊಳ್ರಿ ದೀಪ, ನಿಂತ್ಕೊಳ್ರಿ. ನಾನು ಏನ್ ಮಾಡಬಾರ್ದು ಮಾಡಿದೆ ಅಂತ ಇಷ್ಟು ಗೋಳಿಕೋತಾ ಇದ್ದೀರಾ? ನನ್ನ ಮೇಲೆ ಪ್ರೀತಿ ಕಾಳಜಿ ಇರತ್ಕತಾನೆ ನೀವು ನನಗೆ ಸಹಾಯ ಮಾಡ್ತಾ ಇರೋದು. ಇದನ್ನ ಪ್ರೀತಿ ಕಾಳಜಿ ಅನ್ನಲ್ಲ, ಮಾನವೀಯತೆ ಅಂತ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ದೆ. ನಮ್ ಡೈಲಾಗ್ ನಮ್ಗೆ ರಿಪೀಟ್. ಡೈಲಾಗ್ ಹೊಡಿಯಕ್ಕೆ ನಾನೇನ್ ನಿಮ್ ತರ ಸುಂದರ ಆಗಿಲ್ಲ. ಸುಂದರವಾಗಿರೋದಕ್ಕೂ ಡೈಲಾಗ್ ಹೊಡೆಯೋದಕ್ಕೂ ಏನ್ರಿ ಸಂಬಂಧ? ನಿಮ್ಮಂತ ಹೀರೋ ತರ ಇರೋರ್ ತಾನೆ ಈ ತರ ಡೈಲಾಗ್ ಎಲ್ಲ ಹೊಡಿಯೋದು. ಆದ್ರೆ ನಮ್ಮಂತವ್ರಿಗೆ ಒಳಗೊಂದು ಹೊರಗೊಂದು ಅನ್ನೋದಿರಲ್ಲ. ಏನೇ ಇದ್ರು ನೇರವಾಗೆ. ಆಯ್ತು ರೀ, ನಾನು ನಿಮ್ ತರ ನೇರವಾಗಿ ಕೇಳ್ತೀನಿ. ನನ್ ಮೇಲೆ ಕರುಣೆ ತೋರ್ ಸ್ವಲ್ಪ ಪುಣ್ಯ ಕಟ್ಕೊಳ್ರಿ. ಪಾಪ ಬಂದ್ರು ಪರವಾಗಿಲ್ಲ, ಆದ್ರೆ ಅದ್ ಮಾತ್ರ ಸಾಧ್ಯ ಇಲ್ಲ. ಬಿಡ್ರಿ ಕೈನ. ನೀವಾದ್ರೂ ಹೇಳ್ರ ನಿಮ್ಮ ಅಕ್ಕಂಗೆ ನಾನು ಇಷ್ಟ ಇಷ್ಟಪಡ್ತೀನಂತ. ಹೌದು ಅಕ್ಕ, ಭಾವನಿಂದ ತುಂಬಾ ಇಷ್ಟ ಪಡ್ತಾ ಇದಾರೆ. ಇಷ್ಟ ಪಡ್ತಿದ್ದಾರೆ ಅಂದ್ರೆ ತಪ್ಪು ಮಾಡ್ಬಾರ್ದಾಗಿತ್ತು. ಭಾವ ತಪ್ಪು ಮಾಡಿಲ್ಲ ಅಂದ್ರೆ ಅಕ್ಕ ತಪ್ಪು ಮಾಡಿದಾರೆ ಅಂತ ಹೇಳ್ತಿದ್ಯಾ? ಹೌದು ಅಕ್ಕ ಮಾಡಿರೋದು. ಹೌದು ಇಲ್ಲ, ಹೌದು ಇಬ್ರು ನಾವೇ ಬಗೆಹರಿಸ್ಕೊತೀವಿ. ಹೋಗ್ಲಿ, ಹೋಗ್ರ ನೀವು, ಹೋಗ. ಎಷ್ಟು ಆಟ ಆಡಿಸ್ತೀರಾ ಆಟ ಆಡಿಸಿ. ಮುಂದೆ ಪ್ರೀತಿ ಇದ್ರೆ ತಿರುಗಿ ನೋಡೇ ನೋಡ್ತೀರಾ.